हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधीर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेषु विघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದ 11ನೇ ಅಧ್ಯಾಯದಲ್ಲಿ ಇವತ್ತು 38ನೇ ಶ್ಲೋಕ. ನಾಸ್ಮತ್ಕುಲೋಚಿತಂ ತಾತ ಕರ್ಮೈತತ್ ಸದ್ವಿಗರ್ಹಿತಂ ವಧೋಯಂ ಉಪದೇವಾನಾಂ ಆರಬ್ಧಸ್ತೆ ಕೃತೈನಸಾಂ. ಸ್ವಯಂಭುವ ಮನು ಮಹಾರಾಜ ಧ್ರುವ ರಾಜನನ್ನ ಕುರಿತು ಹೇಳ್ತಾ ಇರತಕ್ಕಂತಹ ಮಾತು ಹಿಂದಿನ ಶ್ಲೋಕದಿಂದ ಪ್ರಾರಂಭ ಆಗಿದೆ. ಮನು ಮಹಾರಾಜನ ಉಪದೇಶ ಧ್ರುವನಿಗೆ ಹಿಂದಿನ ಶ್ಲೋಕದಲ್ಲಿ ಮಗು ಈ ಹೆಚ್ಚು ಕೋಪ ಮಾಡ್ತಾ ಇದ್ದೀಯಲ್ಲ, ಇದನ್ನ ಬಿಟ್ಟು ಬಿಡು. ಅತಿರೋಷ, ಈ ಅತಿಯಾದ ಕೋಪ ಅಂತನ್ನೋದು ಅದು ಪಾಪ ಸಾಧನ, ನರಕಕ್ಕೆ ಕಾರಣವಾಗ್ತದೆ, ಜ್ಞಾನಕ್ಕೆ ಪ್ರತಿಬಂಧಕವಾಗಿದೆ. ಅಂತಹ ಆ ಅತಿಯಾದ ಕೋಪವನ್ನ ಸಾಕು ಮಾಡು. ನಿನ್ನ ಈ ಕೋಪದಿಂದ ನಿರಪರಾಧಿಗಳಾಗಿರ್ತಕ್ಕಂತಹ ಯಕ್ಷರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಿ ಅಂತ ಅದೇ ಮಾತನ್ನ ಮುಂದುವರಿಸ್ತಾನೆ ಮನು ಮಹಾರಾಜ. ಮಗುವೆ, ಈ ನಿರಪರಾಧಿಗಳಾಗಿರ್ತಕ್ಕಂತಹ ಉಪದೇವತೆಗಳು, ಯಕ್ಷರು ಅಂತಂದ್ರೆ ಅವರು ಆ ಉಪದೇವತೆಗಳಾದಂತಹ ಯಕ್ಷರ ವಧೆ ಏನು ನೀನು ಪ್ರಾರಂಭ ಮಾಡಿದ್ದಿ, ಇದು ಸಜ್ಜನರು ಒಪ್ಪತಕ್ಕಂಥದ್ದಲ್ಲ. ಸದ್ವಿಗರ್ಹಿತಂ ಏತತ್ ಕರ್ಮ ಸದ್ವಿಗರ್ಹಿತಂ. ನಿರಪರಾಧಿಗಳಾದಂತಹ ಈ ಉಪದೇವತೆಗಳ ಸಂಹಾರ ಮಾಡ್ತಾ ಇದ್ದೀಯಲ್ಲ, ಇದು
ಸಜ್ಜನರು ಒಪ್ತಕ್ಕಂಥದ್ದಲ್ಲ ಇದು. ಮತ್ತೆ ನಮ್ಮ ಕುಲಕ್ಕೆ ಯೋಗ್ಯವಾದದ್ದು ಅಲ್ಲ. ನ ಅಸ್ಮತ್ ಕುಲೋಚಿತಂ, ನಮ್ಮ ಕುಲಕ್ಕೆ ಉಚಿತವಾದದ್ದಲ್ಲ ಇದು. ಮತ್ತೆ ಸಜ್ಜನರು ಒಪ್ತಕ್ಕಂತಹದ್ದು ಅಲ್ಲ. ಆದ್ರಿಂದ ಅಂತಹ ಈ ಒಂದು ಕೆಲಸವನ್ನ ಸಾಕು ಮಾಡು. ನಾಸ್ಮತ್ ಕುಲೋಚಿತಂ ತಾತ ಕರ್ಮೈತತ್ ಸದ್ವಿಗರ್ಹಿತಂ ವಧೋಯಂ ಉಪದೇವಾನಾಂ ಆರಬ್ಧಸ್ತೆ ಕೃತೈನ ಸಾಂ ನನ್ವೇಕಸ್ಯಾಪರಾಧೇನ ತತ್ಸಂಗಾದ್ ಬಹವೋ ಹತಾಃ ಭ್ರಾತೃವಧಾಭಿತಪ್ತೇನ ತ್ವಯಾಂಗ ಭ್ರಾತೃವತ್ಸಲ. ಮತ್ತೆ ನೀನು ಈಗ ಮಾಡ್ತಾ ಇರೋದು ಅನೇಕ ಯಕ್ಷರ ಸಂಹಾರ. ಇವ್ರ್ಯಾರು ತಪ್ಪು ಮಾಡಿದವರಲ್ಲ. ಯಾರೋ ಒಬ್ಬ ಯಕ್ಷ ಮಾಡಿದ ಅಪರಾಧಕ್ಕೆ ಅವನ ಕಡೆಯವರನ್ನೆಲ್ಲ ನೀನು ಸಂಹಾರ ಮಾಡ್ತಾ ಇದ್ದಿ, ಇದು ಸರಿಯಲ್ಲ ಅಂತ. ನಿನ್ನ ತಮ್ಮನ ಮೇಲೆ ನಿನಗೆ ಪ್ರೀತಿ ಇದೆ, ಹೌದು, ಒಪ್ಪಿಕೊಳ್ತೇನೆ. ಆ ನಿನ್ನ ತಮ್ಮನನ್ನ ಸಂಹಾರ ಮಾಡಿದ್ರಿಂದ ನಿನಗೆ ದುಃಖವೂ ಆಗಿದೆ, ಹೌದು, ಅದನ್ನು ಒಪ್ಪಿಕೊಳ್ತೇನೆ. ಹಂಗಂತ ಹೇಳಿ ಆ ಒಬ್ಬ ಯಕ್ಷ ಮಾಡಿದ ಅಪರಾಧಕ್ಕೆ ಇಡೀ ಯಕ್ಷ ಕುಲವನ್ನೇ ನಾಶ ಮಾಡ್ಲಿಕ್ಕೆ ಹೊರಟಿದ್ದೀಯಲ್ಲ ನೀನು. ಎಷ್ಟು ಜನ ಯಕ್ಷರನ್ನ ಸಂಹಾರ ಮಾಡ್ತಾ ಇದ್ದಿ, ಇದು ಸರಿಯಾದದ್ದಲ್ಲ. ಏಕ ಅಪರಾಧೇನ, ಏಕಸ್ಯ ಅಪರಾಧೇನ, ಒಬ್ಬ ಮಾಡಿದ ಅಪರಾಧದಿಂದ ಅನೇಕ ಜನರು ಸಾಯುವಂತೆ ಆಯ್ತು. ನನ್ವೇಕಸ್ಯಾಪರಾಧೇನ ತತ್ಸಂಗಾದ್ ಬಹವೋ ಹತಾಃ ಭ್ರಾತೃವದಾಭಿತಪ್ತೇನ ತ್ವಯಾಂಗ ಭ್ರಾತೃವತ್ಸಲ. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಾಂ ಯದಾತ್ಮಾನಮಸಂಗೃಹ್ಯ ಪಶುವದ್ಭೂತವೈಶಸಂ. ಋಷಿಕೇಶಾನುವರ್ತಿನಾಂ ಸಾಧೂನಾಂ ನ ಅಯಂ ಮಾರ್ಗಃ ಅಂತ ಸ್ವಯಂಭುವಮನು ಧ್ರುವನಿಗೆ ಹೇಳ್ತಾ ಇದ್ದಾನೆ. ವಿಷ್ಣು ಭಕ್ತರಾದಂತಹ ಸಜ್ಜನರ ಮಾರ್ಗ ಅಲ್ಲ ಇದು. ಋಷಿಕೇಶ ಅನುವರ್ತಿನಾಂ ಅಂದ್ರೆ ಋಷಿಕೇಶನಾದ ಭಗವಂತನ ಅನುವರ್ತಿಗಳಾದಂತಹ ನಮ್ಮಂಥವರಿಗೆ ಇದು ಮಾರ್ಗ ಅಲ್ಲ. ಯಾರು ಭಗವದ್ಭಕ್ತರಿದ್ದಾರೋ ಅಂತಹ ಭಗವದ್ಭಕ್ತರಾದಂತಹ ಸಜ್ಜನರ ಮಾರ್ಗ ಅಲ್ಲ ಇದು ನೀನು ಹೊರಟಿದ್ದು. ಎಂಥ ಮಾರ್ಗ ಇದು? ನೀವು ಹೋಗ್ತಾ ಇರೋದು ಭೂತವೈಶಸಂ. ಯದಾತ್ಮಾನಂ ಅಸಂಗ್ರಹ್ಯ ಪಶುವದ್, ನಿನ್ನ ಮನಸ್ಸನ್ನ ನೀನು ನಿನ್ನ ವಶದಲ್ಲಿ ಇಟ್ಟುಕೊಳ್ಳದೆ ಪಶುಗಳಂತೆ, ಮೂಢರಾದ ಪಶುಗಳಂತೆ ಭೂತವೈಶಸ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದಿ ಅಂತಾನೆ. ಆತ್ಮ ಅಂದ್ರೆ ಇಲ್ಲಿ ಮನಸ್ಸು ಅಂತ ಅರ್ಥ. ಜೊತೆ ಆತ್ಮಾನಂ ಅಸಂಗ್ರಹ್ಯ ಅಂದ್ರೆ ನಿನ್ನ ಮನಸ್ಸನ್ನ ನೀನು ಸಂಗ್ರಹ ಮಾಡಿಕೊಳ್ಳದೆ. ಮನಸ್ಸನ್ನ ಸಂಗ್ರಹ ಮಾಡ್ಕೊಳ್ಳೋದು ಅಂದ್ರೇನು? ವಶದಲ್ಲಿ ಇಟ್ಟುಕೊಳ್ಳೋದು. ಮನಸ್ಸನ್ನ ವಶದಲ್ಲಿ ಇಟ್ಟುಕೊಳ್ಬೇಕು. ನಿನ್ನ ತಮ್ಮನನ್ನ ಅವನು ಕೊಂದ ಅಂದ ಕೂಡ್ಲೇನೆ ಕೋಪ ಮಾಡ್ಕೊಂಡ್ಬಿಟ್ಟಿ. ನಿನ್ನ ಮನಸ್ಸನ್ನ ನೀನು ನಿನ್ನ ವಶದಲ್ಲಿ ಇಟ್ಟುಕೊಳ್ಳಿಲ್ಲ. ಹೀಗೆ ಮನಸ್ಸನ್ನ ನಿಗ್ರಹ ಮಾಡಿಕೊಳ್ಳದೆ ಪಶುಗಳಂತೆ ಸಿಕ್ಕ ಸಿಕ್ಕ ಯಕ್ಷರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದೀಯಲ್ಲ. ಈ ಪ್ರಾಣಿ ಹಿಂಸೆ ಮಾಡೋದು ವಿಷ್ಣು ಭಕ್ತರಾದಂತಹ ಸಜ್ಜನರ ಮಾರ್ಗ ಅಲ್ಲ. ಋಷಿಕೇಶಾನುವರ್ತಿನಾಂ ಸಾಧೂನಾಂ ನ ಅಯಂ ಮಾರ್ಗ. ಭಗವತ್ ಚಿಂತನೆಯಲ್ಲಿ ಇರುವ ಸಜ್ಜನರ ಮಾರ್ಗ ಇದಲ್ಲ. ಪ್ರಾಣಿ ಹಿಂಸೆಯನ್ನು ಮಾಡೋದು ಈ ತರ ಮನೋನಿಗ್ರಹವನ್ನು ಮಾಡಿಕೊಳ್ಳದೆ
ಪ್ರಾಣಿ ಹಿಂಸೆ ಇದು ನಮ್ಮಂತಹ ಸಜ್ಜನರ ಮಾರ್ಗ ಅಲ್ಲ, ನಮ್ಮ ಕುಲಕ್ಕೆ ಉಚಿತವಾದದ್ದು ಅಲ್ಲ, ಯಾವ ಸಜ್ಜನರು ಹೋಗ್ತಕ್ಕಂತಹ ದಾರಿ ಅಲ್ಲ ಇದು. ಇಂಥ ಕೆಲಸ ಮಾಡ್ತಾ ಇದ್ದೀನಿ ನೀನು, ಬಿಟ್ಟು ಬಿಡು ಸಾಕು. ನಾಯಂ ಮಾರ್ಗೋ ಹಿ ಸಾಧೂನಾಂ ಹೃಷಿಕೇಶಾನುವರ್ತಿನಾಂ ಯದಾತ್ಮಾನಂ ಅಸಂಗೃಹ್ಯ ಪಶುವದ್ಭೂತವೈಶಸಂ ಸರ್ವಭೂತಾತ್ಮಭಾವೇನ ಭೂತಾವಾಸಂ ಹರಿಂ ಭವಾನ್ ಆರಾಧ್ಯಾಪದುರಾರಾಧ್ಯಂ ವಿಷ್ಣೋಸ್ತತ್ ಪರಮಂ ಪದಂ. ನೀನು ಎಷ್ಟು ದೊಡ್ಡ ಸಾಧನೆಯನ್ನ ಮಾಡಿದವನು. ಯಾರಿಗೂ ಅಷ್ಟು ಸುಲಭವಾಗಿ ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಸಕಲ ಜೀವಾಂತರ್ಯಾಮಿಯಾದ ಭಗವಂತನನ್ನ ನೀನು ಆರಾಧನೆ ಮಾಡಿದಿ. ಎಲ್ಲ ಜೀವರ ಅಂತರ್ಯಾಮಿಯಾಗಿದ್ದಾನೆ ಅಂತನೇ ಆರಾಧನೆ ಮಾಡಿದ್ದಿ. ಈಗ ಆ ಎಲ್ಲ ಜೀವರುಗಳನ್ನ ಹಿಂಸೆ ಮಾಡ್ತಾ ಇದ್ದಿ. ಸರ್ವಾಂತರ್ಯಾಮಿಯಾದ ಭಗವಂತನ ಆರಾಧನೆಯನ್ನ ಮಾಡಿಯೇ ನೀನು ಅವನು ಕೊಟ್ಟಂತಹ ಉತ್ತಮ ಪದವಿಯನ್ನ ಪಡ್ಕೊಂಡಿದ್ದಿ. ತತ್ ಪರಮಂ ಪದಂ. ಯಾವ ಭಗವಂತನ ಆರಾಧನೆಯನ್ನ ಮಾಡಿ ಸರ್ವಭೂತಾತ್ಮ ಭಾವೇನ ಅಂತಂದ್ರೆ ಎಲ್ಲ ಜೀವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಆ ಭಗವಂತನನ್ನ ಸರ್ವಾಂತರ್ಯಾಮಿ ಎಂಬುದಾಗಿಯೇ ಆರಾಧನೆಯನ್ನ ಮಾಡಿ ಅವನ ಅನುಗ್ರಹದಿಂದ ಉತ್ತಮವಾದಂತಹ ಪದವಿಯನ್ನ ಪಡ್ಕೊಂಡಿದ್ದಿ. ಹೀಗಿರುವಾಗ ಆ ಎಲ್ಲ ಪ್ರಾಣಿ ಹಿಂಸೆ ಅಂತನ್ನೋದು ಸರಿಯಲ್ಲ. ಎಲ್ಲ ಪ್ರಾಣಿಗಳಲ್ಲಿಯೂ ಭಗವಂತನಿದ್ದಾನೆ, ಸರ್ವಾಂತರ್ಯಾಮಿ ಆಗಿದ್ದಾನೆ ಅಂತ ತಿಳಿದು ಅವನನ್ನ ಆರಾಧನೆ ಮಾಡಿದವನು ನೀನು. ಅವನು ಕೊಟ್ಟಂತಹ ಉತ್ತಮ ಪದವಿಯನ್ನ ಪಡ್ಕೊಂಡಂತವನು ನೀನು. ಸರ್ವಭೂತಾತ್ಮ ಭಾವೇನ ಭೂತಾವಾಸಂ ಹರಿಂ ಭವಾನ್ ಆರಾಧ್ಯಾಪದುರಾರಾಧ್ಯಂ ವಿಷ್ಣೋಸ್ತತ್ ಪರಮಂ ಪದಂ ಸತ್ವಂ ಹರೇರನುಧ್ಯಾತ ತತ್ಪುಂಸಾಮಪಿ ಸಮ್ಮತಃ ಕಥಂ ವಂದ್ಯಂ ಕೃತವಾನ್ ಅನುಶಿಕ್ಷನ್ ಸತಾಂ ವ್ರತಂ. ನನಗಂತೂ ಭಗವಂತನ ಅನುಗ್ರಹ ಆಯ್ತು, ಫಲ ಸಿಕ್ಕಾಯ್ತು, ಇನ್ನು ಆ ಭಗವಂತನ ತಗೊಂಡು ಏನ್ ಮಾಡೋದು ಅಂತ ಆ ರೀತಿ ಅಭಿಪ್ರಾಯ ಇರಬಾರ್ದು. ಹಾಗ ಅಭಿಪ್ರಾಯ ನಿನಗಿಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಮನು ಮಹಾರಾಜರು. ಕೆಲವರು ಹಾಗೆ ಮಾಡ್ತಾರೆ. ಏನಾದ್ರೂ ನಮಗೆ ಪ್ರಯೋಜನ ಇದ್ದಾಗ ಮಾತ್ರ ಭಗವಂತನ ನೆನಪಾಗ್ತದೆ. ಭಗವಂತನ ಆರಾಧನೆ ಮಾಡ್ತಾರೆ, ಬಹಳ ಭಕ್ತಿಯಿಂದ ಆರಾಧನೆ ಮಾಡಿ ಫಲ ಪಡ್ಕೊಳ್ತಾರೆ. ಫಲ ಸಿಕ್ತೋ ಆಮೇಲೆ ದೇವರನ್ನ ಮರ್ತೇ ಬಿಡ್ತಾರೆ. ಆಯ್ತು, ನನಗೆ ಫಲ ಸಿಕ್ಕಾಯ್ತು, ಇನ್ಯಾಕ್ ಬೇಕು ದೇವರು ಅಂತ. ಹಾಗಾಗಬಾರದು. ಅದಕ್ಕೆ ಮನು ಮಹಾರಾಜ ಹೇಳ್ತಾ ಇದ್ದಾನೆ, ನೀನು ಸರ್ವಾಂತರ್ಯಾಮಿಯಾದ ಭಗವಂತನನ್ನ ಸರ್ವ ಅಂತರ್ಯಾಮಿ ಎಂಬುದಾಗಿ ಆರಾಧನೆ ಮಾಡಿ ಅವನು ಕೊಟ್ಟಂತಹ ಉತ್ತಮವಾದ ಪದವಿಯನ್ನ ಪಡ್ಕೊಂಡಿದ್ದಿ. ಈ ರೀತಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ನೀನು ಆ ಭಗವಂತನನ್ನ ಸರ್ವ ಜೀವಾಂತರ್ಯಾಮಿ ಅಂತ ಆಲೋಚನೆಯನ್ನ ಮಾಡ್ತಕ್ಕಂಥವನು ನೀನು. ಸದಾ ಕಾಲ ಎಲ್ಲರ ಒಳಗೆ ಭಗವಂತನನ್ನ ಕಂಡು ಆರಾಧನೆಯನ್ನ ಮಾಡ್ತಕ್ಕಂತಹ ಸ್ವಭಾವ ನಿಂದು. ಭಗವದ್ಭಕ್ತರಿಗೆ ನೀನು ಅತ್ಯಂತ ಪ್ರಿಯ ಅಂತ ಕರೆಸ್ಕೊಂಡಿದ್ದಿ.
ಸಜ್ಜನರು ಅಂತಂದ್ರೆ ಹೇಗಿರಬೇಕು ಅನ್ನೋದನ್ನ ಜಗತ್ತಿಗೆ ಉಪದೇಶವನ್ನ ಮಾಡ್ತಕ್ಕಂಥವನು ನೀನು. ನೀನೇ ಹೀಗೆ ಇಂಥ ಕೆಟ್ಟ ಕೆಲಸವನ್ನ ಮಾಡಿದ್ರೆ ಹೇಗೆ ಅಂತ. ಹಾಗೆ ಯಾಕೆಂದ್ರೆ ಸಜ್ಜನರನ್ನ ನೋಡಿ ಅವರ ಮಾರ್ಗದರ್ಶನದಂತೆ ಉಳಿದ ಸಜ್ಜನರು ನಡ್ಕೊಳ್ತಾರೆ. ಧ್ರುವ ಯಾವ ರೀತಿ ಬದುಕಿದ, ಅವನು ಹೇಗಿದ್ದ ಅಂತ ನೋಡಿ ಅವನಿಂದ ಸಜ್ಜನರು ಮಾರ್ಗದರ್ಶನ ಪಡಿತಾರೆ. ಹಾಗೆ ಇರಬೇಕಾದವನು ನೀನು. ಸಜ್ಜನರಿಗೆ ಹೀಗಿರಬೇಕು ಹೀಗಿರಬಾರ್ದು ಅಂತ ಉಪದೇಶ ಮಾಡ್ತಕ್ಕಂಥವನು ನೀನು. ಅನುಶಿಕ್ಷನ್ ಸತಾಂ ಅಂದ್ರೆ ಅನುಶಿಕ್ಷನ್ ಅಂದ್ರೆ ಶಿಕ್ಷಣವನ್ನ ಕೊಡ್ತಕ್ಕಂಥವನು ನೀನು. ಸಜ್ಜನರು ಹೇಗಿರಬೇಕು ಅಂತ ಉಪದೇಶ ಮಾಡ್ತಕ್ಕಂಥವನು. ಎಲ್ಲರ ಒಳಗೆ ಭಗವಂತನನ್ನ ನೀನು ಕಾಣ್ತಕ್ಕಂಥವನು. ಭಗವದ್ಭಕ್ತರಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು ನೀನು. ತತ್ ಪುಂಸಾಮಪಿ ಸಮ್ಮತಃ. ತತ್ ಪುಂಸಾಮ್ ಅಂದ್ರೆ ಆ ಭಗವಂತನ ಜನರು, ಭಗವದ್ಭಕ್ತರು, ಅವರಿಗೆ ನೀನು ಸಮ್ಮತ, ಅತ್ಯಂತ ಪ್ರೀತಿಪಾತ್ರನಾಗಿದ್ದಿ. ಅವರೆಲ್ಲರೂ ನಿನ್ನನ್ನು ಸಾಧು ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ನೀನು ಅತ್ಯಂತ ಸಜ್ಜನ ಅಂತ ಅವರೆಲ್ಲ ಒಪ್ಪಿಕೊಂಡಿದ್ದಾರೆ, ನಿನ್ನನ್ನ ಸಮ್ಮತನಾಗಿದ್ದಿ. ಅಂತಹ ನೀನು ಈ ರೀತಿ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟಲ್ಲ. ಕಥಂ ನು ಅವಧ್ಯಂ ಕೃತವಾನ್. ಅಂತಹ ನೀನು ಈ ಅವಧ್ಯ ಕೆಲಸವನ್ನು ಹೆಂಗ್ ಮಾಡ್ಬಿಟ್ಟಿ, ಯಾಕೆ ಮಾಡ್ದಿ ಅಂತ ಕೇಳ್ತಾನೆ. ಸತ್ವಂ ಹರೇರನುಧ್ಯಾತ ತತ್ಪುಂಸಾಮಪಿ ಸಮ್ಮತಃ ಕಥಂ ವವದ್ಯಂ ಕೃತವಾನ್ ಅನುಶಿಕ್ಷನ್ ಸತಾಂ ವ್ರತಂ ತಿತಿಕ್ಷಯಾ ಕರುಣಯಾ ಮೈತ್ರ್ಯಾ ಚಾಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಸಜ್ಜನರು ಅಂದ ಮೇಲೆ ಅವರು ಹೇಗಿರಬೇಕು? ದ್ವಂದ್ವಾತೀತ ವಿಮತ್ಸರಃ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ದ್ವಂದ್ವಗಳನ್ನ ದಾಟಬೇಕು, ವಿಮತ್ಸರರಾಗಿರ್ಬೇಕು. ದ್ವಂದ್ವ ಅಂದ್ರೆ ಸುಖ ದುಃಖ, ಈ ದ್ವಂದ್ವ ಏನಿದೆ ಇವುಗಳನ್ನ ಸಹಿಷ್ಣು ಅಂದ್ರೆ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಸುಖ ಬಂದಾಗ ಭಾರಿ ಹಿಗ್ಗೋದು, ದುಃಖ ಬಂದಾಗ ಕುಗ್ಗಿ ಬಿಡೋದು, ಹೀಗೆಲ್ಲ ಮಾಡಬಾರದು. ಅದು ಸಜ್ಜನರ ಸ್ವಭಾವ ಅಲ್ಲ. ಸುಖ ದುಃಖೇ ಸಮೇ ಕೃತ್ವ, ಸುಖ ಮತ್ತು ದುಃಖಗಳನ್ನ ಸಮಾನವಾಗಿ ಕಾಣಬೇಕು. ದ್ವಂದ್ವಗಳನ್ನ ಸಹಿಸ್ಕೊಳ್ಬೇಕು. ದ್ವಂದ್ವ ಸಹಿಷ್ಣು ಅಂದ್ರೆ ಹಾಗೆ ಸುಖ ದುಃಖಗಳನ್ನ ಸಮಾನವಾದ ರೀತಿಯಲ್ಲಿ ಕಾಣಬೇಕು. ದುಃಖ ಬಂತು ಅಂತ ಹೇಳ್ಕೊಳ್ಳೇನೆ ಅತಿಯಾದ ಕೋಪದಿಂದ ಆ ದ್ವೇಷ ತೀರಿಸ್ಕೊಳ್ಳಿಕ್ ಹೋಗಬಾರದು ಅಂತ ಪ್ರಕೃತಕ್ಕೆ ಬೇಕಾಗಿರ್ತಕ್ಕಂಥದ್ದು ದ್ವಂದ್ವ ಸಹಿಷ್ಣುತೆ. ತಿತಿಕ್ಷಾ, ಆಮೇಲೆ ಕರುಣೆ. ಹಿರಿಯರಲ್ಲಿ ಸಹನೆ ಇರಬೇಕು, ನಮಗಿಂತ ಕಿರಿಯರಲ್ಲಿ ಕರುಣೆ ಇರಬೇಕು. ನಮಗೆ ಸಮಾನರು ಯಾರಿದ್ದಾರೆ ಅವರಲ್ಲಿ ಸ್ನೇಹ ಇರಬೇಕು. ಇದು ಸಜ್ಜನರ ಲಕ್ಷಣ. ತಿತಿಕ್ಷಯ ಕರುಣಯ ಮೈತ್ರ್ಯಾಚ ಅಖಿಲ ಜಂತುಷು ಅಂತ ಇದೆ ಇಲ್ಲಿ. ಅದನ್ನು ಹಾಗೆ ಇಟ್ಟುಕೊಳ್ಬೇಕು. ತಿತಿಕ್ಷಾ ಕರುಣ ಮೈತ್ರಿ ಈ ಮೂರನ್ನ ಹಿರಿಯರು ಕಿರಿಯರು ಸಮಾನಿಕರು ಹಾಗೆ ಕ್ರಮವಾಗಿ ಅದನ್ನ ಇಟ್ಟುಕೊಳ್ಬೇಕು. ಅಂದ್ರೆ ಹಿರಿಯರಲ್ಲಿ ಸಹನೆ ಇರಬೇಕು. ನಮಗಿಂತ ದೊಡ್ಡವರು ಅವರು ನಮಗೇನಾದ್ರೂ ಅನ್ಯಾಯ ಮಾಡಿದರೆ ಸಹಿಸಿಕೊಳ್ಬೇಕು, ಕೋಪ ಮಾಡ್ಕೊಳ್ಬಾರದು. ಕಿರಿಯರಲ್ಲಿ ಕರುಣೆ ಇರಬೇಕು. ನಮಗಿಂತ ಚಿಕ್ಕವರು ಏನಾದರೂ ತಪ್ಪು ಮಾಡಿದರೆ ಅವರ ಮೇಲೆ ಕರುಣೆ ತೋರಿಸ್ಬೇಕು. ನಮಗೆ ಸಮಾನರಾದವರು ನಮಗೇನಾದರೂ ಅನ್ಯಾಯ ಮಾಡಿದ್ರು ಅಂತಂದ್ರೆ
ಆವಾಗಲೂ ಅವರ ಜೊತೆಯಲ್ಲಿ ಸ್ನೇಹದಿಂದ ವರ್ತನೆ ಮಾಡಬೇಕು. ಹೀಗೆ ಏಕಪ್ರಕಾರತ, ನೀಚರಲ್ಲಿ ಕರುಣೆ, ಹಿರಿಯರಲ್ಲಿ ಸಹನೆ, ಆಮೇಲೆ ಸ್ನೇಹಿತರಲ್ಲಿ ಸಮಾನಿಕರಲ್ಲಿ ಸ್ನೇಹ, ಈ ರೀತಿ ವರ್ತನೆ ಮಾಡಬೇಕು ಸಜ್ಜನರು. ಎಲ್ಲ ಜೀವರ ಒಳಗೂ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಆ ಭಗವಂತನನ್ನ ಸಮತ್ವೇನ ಕಾಣಬೇಕು. ಇದು ಗೀತೆಯಲ್ಲಿ ಹೇಳಿದ ಸಮತ್ವ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ. ಎಲ್ಲಾ ಜೀವರ ಒಳಗೂ ಕೂಡ ಭಗವಂತ ಏಕ ರೀತಿಯಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು. ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ನಾನಾ ರೀತಿಯಾದ ಜನರ ಒಳಗೆ ಇರುವ ಭಗವಂತ ಮಾತ್ರ ಒಂದೇ ರೀತಿಯಾಗಿದ್ದಾನೆ ಅನ್ನೋ ಎಚ್ಚರ ಇರಬೇಕು. ಆವಾಗಲೇನೆ ಸರ್ವಾಂತರ್ಯಾಮಿಯಾದಂತಹ ಭಗವಂತ ಅನುಗ್ರಹ ಮಾಡ್ತಾನೆ. ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ, ಅವನು ಪ್ರಸನ್ನನಾಗ್ತಾನೆ. ಭಗವಂತ ಎಲ್ಲರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಯಾವಾಗ ಪ್ರಸನ್ನನಾಗ್ತಾನೆ? ಎಲ್ಲ ಜೀವರ ಒಳಗೂ, ನಾನಾ ರೀತಿಯಾದ ಜೀವರ ಒಳಗೂ ಇರುವ ಭಗವಂತ ಏಕರೂಪನಾಗಿದ್ದಾನೆ ಅಂತ ತಿಳ್ಕೊಂಡಾಗ್ಲೇನೆ ಅವನ ಪ್ರಸಾದ ಆಗ್ತದೆ. ಸಮತ್ವೇನ ಕಾಣಬೇಕು. ಎಲ್ಲ ಜೀವರ ಒಳಗೆ ಇರುವ ಭಗವಂತನನ್ನ ಸಮತ್ವೇನ ಕಾಣಬೇಕು. ಹಾಗಾಗಿ ಅಖಿಲ ಜಂತುಷು ತಿತಿಕ್ಷಯ ಕರುಣಯ ಮೈತ್ರಿಯ ಅಂತ. ಎಲ್ಲ ಜೀವರಲ್ಲಿ ತಿತಿಕ್ಷಾ, ಕರುಣ ಮತ್ತು ಮೈತ್ರಿ ಮಾಡಬೇಕು. ಅಂದ್ರೆ ಏನರ್ಥ? ಅಖಿಲ ಜಂತುಗಳು ಅಂತಂದ್ರೆ ಹಿರಿಯರಲ್ಲಿ ತಿತಿಕ್ಷಾ, ಹಿರಿಯರಲ್ಲಿ ಕರುಣೆ, ಸಮಾನಿಕರಲ್ಲಿ ಮೈತ್ರಿ, ಈ ರೀತಿಯಲ್ಲಿ ಇರಬೇಕು. ಇದು ಸಜ್ಜನರ ಲಕ್ಷಣ ಅಂತ ಇಲ್ಲಿ ಮನು ಮಹಾರಾಜ ಧ್ರುವನಿಗೆ ಉಪದೇಶವನ್ನ ಮಾಡುವ ಮೂಲಕ ನಮಗೆಲ್ಲ ಭಾರೀ ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾನೆ. ಈ ಮುಂದೆ ಇನ್ನೂ ಬಹಳ ಉತ್ತಮವಾದ ಸಂದೇಶಗಳು ಆ ಸ್ವಯಂಭುವ ಮನುವ ಉಪದೇಶದಲ್ಲಿ ನಾವು ನೋಡಬಹುದು. ಬಹಳ ಅದ್ಭುತವಾದಂತಹ ಒಂದು ಭಾಗ ಇದು. ಧ್ರುವನಿಗೆ ಉಪದೇಶ ಮಾಡುವ ಮೂಲಕ ಸಜ್ಜನರ ಸಮುದಾಯಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಉಪದೇಶ. ತಿತಿಕ್ಷಯ ಕರುಣಯ ಮೈತ್ರ್ಯಾ ಚಾಖಿಲ ಜಂತುಷು ಸಮತ್ವೇನ ಚ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಭಗವತಿ ವೃಷ ಪ್ರಕೃತೇರ್ಗುಣೈಃ ವಿಮುಕ್ತೋ ಜೀವ ನಿರ್ಮುಕ್ತೋ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ ಅಂತ ಹಿಂದೆ ಹೇಳಿದ್ರು. ಎಲ್ಲರ ಒಳಗೆ ಭಗವಂತ ಏಕರೂಪನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ಆವಾಗ ಸರ್ವಾಂತರ್ಯಾಮಿಯಾದಂತಹ ಭಗವಂತ ಪ್ರಸನ್ನನಾಗ್ತಾನೆ ಅಂತ. ಆ ಭಗವಂತ ಪ್ರಸನ್ನನಾದ ಅಂದ್ರೆ ಏನಾಗತ್ತೆ, ಮುಂದೇನು, ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆ ಭಗವಂತ ಪ್ರಸನ್ನನಾದ ಅಂತಾದರೆ ಈ ಜೀವ ಪ್ರಕೃತಿಯ ಗುಣಗಳಿಂದ ಮುಕ್ತನಾಗಿ ಬಿಡ್ತಾನೆ. ಈ ಜೀವನಿಗೆ ಇರುವ ಏನೊಂದು ಈ ಜಡ ಶರೀರ ಇದೆ, ಈ ಜಡ ಶರೀರ ಅವನಿಗೆ ನಾಶವಾಗ್ತದೆ. ಮುಂದೆ ಯಾವತ್ತೂ ಜಡ ಶರೀರ ಬರೋದಿಲ್ಲ ಅವನಿಗೆ. ಜಡ ಶರೀರವೇ ಇಲ್ಲದೆ ಇರತಕ್ಕಂತಹ ಪರಮಾತ್ಮನನ್ನ ಅವನು ಪಡಿತಾನೆ. ಬ್ರಹ್ಮ ನಿರ್ವಾಣಂ ಮೃಚ್ಛತಿ ಅಂದ್ರೆ ಮೋಕ್ಷವನ್ನ ಪಡಿತಾನೆ. ಆ ಭಗವಂತನಿಗೆ ಯಾವತ್ತೂ ಜಡ ಶರೀರ ಇಲ್ಲ. ಅವನು ನಿತ್ಯ ಮುಕ್ತ.
ಅಂತಹ ನಿತ್ಯಮುಕ್ತನಾದ ಭಗವಂತನ ಸಾಮೀಪ್ಯವನ್ನ ಇವನು ಕೂಡ ತನ್ನ ಈ ಜಡ ಶರೀರವನ್ನ ನಾಶ ಮಾಡಿಕೊಂಡು ಆ ಭಗವಂತನನ್ನ ಸೇರ್ತಾನೆ, ಹೋಗಿ ಭಗವಂತನನ್ನ ಪಡ್ಕೊಳ್ತಾನೆ. ಆ ಭಗವಂತ ನಿತ್ಯ ಮುಕ್ತ. ವಿಮುಕ್ತ ಜೀವನಿರ್ಮುಕ್ತೋ ಬ್ರಹ್ಮ ನಿರ್ವಾಣಂ ರಕ್ಷತಿ ಅಂತ. ಬ್ರಹ್ಮ ನಿರ್ವಾಣ ಅಂದ್ರೆ ಬ್ರಹ್ಮನಲ್ಲಿ ಇವನು ನಿರ್ವಾಣವನ್ನು ಪಡಿತಾನೆ ಅಂತಂದ್ರೆ ಆ ಭಗವಂತನನ್ನ ಹೋಗಿ ಸೇರ್ತಾನೆ ಅಂತ ಅರ್ಥ. ಕೆಲವರು ಬ್ರಹ್ಮ ನಿರ್ವಾಣ ಅಂತನ್ನೋ ಶಬ್ದಕ್ಕೆ ಬ್ರಹ್ಮನಲ್ಲಿ ನಾಶವನ್ನು ಹೊಂದಿ ಬಿಡ್ತಾನೆ ಅಂತ ಅರ್ಥ ಮಾಡ್ತಾರೆ. ಬ್ರಹ್ಮ ನಿರ್ವಾಣ ಅಂತನ್ನೋ ಶಬ್ದಕ್ಕೆ ಇಲ್ಲೆಲ್ಲ ಅನೇಕ ಕಡೆಯಲ್ಲಿ ಬ್ರಹ್ಮ ನಿರ್ವಾಣ ಅಂತನ್ನೋ ಶಬ್ದಕ್ಕೆ ಹಾಗೆ ಅರ್ಥವನ್ನ ಮಾಡೋರಿದ್ದಾರೆ. ಬ್ರಹ್ಮನಲ್ಲಿ ಹೋಗಿ ನಾಶವನ್ನು ಹೊಂದಿ ಬಿಡ್ತಾನೆ ಅಂತ. ನಾಶವನ್ನು ಹೊಂದಿ ಬಿಡೋದು ಅಂದ್ರೆ ಏನರ್ಥ? ಮೋಕ್ಷ ಅಂತಂದ್ರೆ ಬ್ರಹ್ಮ ನಿರ್ವಾಣ ಅಂದ್ರೆ ಬ್ರಹ್ಮನಲ್ಲಿ ಹೋಗಿ ನಾಶವನ್ನು ಹೊಂದಿ ಬಿಡೋದು. ನಾಶವನ್ನು ಹೊಂದೋದು ಅಂದ್ರೆ ಶೂನ್ಯ ಭಾವ ಅಂತ ಆಯ್ತು. ಶೂನ್ಯ ಭಾವ ಅಂತ ಅನ್ನೋದು ಮೋಕ್ಷ ಆಗ್ಲಿಕ್ಕೆ ಸಾಧ್ಯನಾ? ಈಗಾದ್ರೂ ನಾವು ಏನೋ ಅಲ್ಪವಾದ ಸುಖವನ್ನು ಅನುಭವಿಸ್ಕೊಂಡು ಆರಾಮವಾಗಿದ್ದೇವೆ. ಇದನ್ನೂ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಮೋಕ್ಷ ಅನ್ನೋದಾದ್ರೆ ಅಂತಹ ಮೋಕ್ಷ ಯಾರಿಗ್ ಬೇಕು? ಕೆಲವರೆಲ್ಲ ಮೋಕ್ಷದ ಸ್ವರೂಪವನ್ನು ವರ್ಣನೆ ಮಾಡ್ತಾ ನಮ್ಮ ತನವನ್ನ ಬಿಟ್ಟು ಬಿಡೋದು ಅಂದ್ರೆ ನಾವು ನಾಶ ಆಗಿ ಬಿಡೋದು, ಬ್ರಹ್ಮನಲ್ಲಿ ಹೋಗಿ ನಾಶ ಆಗಿ ಬಿಡೋದು, ಇದೇ ಬ್ರಹ್ಮ ನಿರ್ವಾಣ ಅಂತ ಹೇಳ್ತಾರೆ. ನಾಶ ಆಗೋದು ಅಂದ್ರೆ ಶೂನ್ಯ ಭಾವ. ಶೂನ್ಯ ಭಾವ ಅಂತನ್ನೋದು ಮೋಕ್ಷ ಆಗೋದಾದ್ರೆ ಯಾರು ಅಪೇಕ್ಷೆ ಪಡ್ತಾರೆ? ಇವಾಗಾದ್ರೂ ಆರಾಮವಾಗಿದ್ದೇವೆ ನಾವು, ಏನೋ ಅವಾಗ ಸ್ವಲ್ಪ ದುಃಖ ಬರ್ತದೆ, ಸರಿ ಪರಿಹಾರ ಮಾಡ್ಕೊಳ್ತೇವೆ, ಏನೋ ಆಗತ್ತೆ. ಸುಖ ಪಡ್ತಾ ಸುಖವಾಗಿ ಆರಾಮ್ ಇರೋದು ಬಿಟ್ಟು ಇಲ್ಲಿ ಹೋಗಿ ನಮ್ಮತನವನ್ನ ಪೂರ್ತಿ ನಾಶವನ್ನು ಮಾಡ್ಕೊಳ್ಳೋದಾದ್ರೆ ಅಂಥ ಒಂದು ಮೋಕ್ಷ ಯಾರಿಲ್ಲ, ಬೇಡ ಬೇಡ ಅಂತ ನಮ್ಮ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ನಿರ್ವಾಣ ಅಂದ್ರೆ ಹಾಗರ್ಥ ಅಲ್ಲ. ಈ ಒಂದು ಜಡವಾದ ಶರೀರವನ್ನ ನಾಶ ಪಡೆದುಕೊಂಡು ನಮ್ಮ ಸ್ವರೂಪಭೂತವಾದ ಅಪ್ರಾಕೃತವಾದ ಶರೀರವನ್ನ ನಾವು ಪಡ್ಕೊಳ್ಳೋದು, ಆ ಭಗವಂತನನ್ನ ಸೇರೋದು ಅಂದ್ರೆ ಹಾಗರ್ಥ. ಅವನು ನಿತ್ಯ ಮುಕ್ತ. ಆ ನಿತ್ಯ ಮುಕ್ತನಾದ ಪರಮಾನಂದ ಸ್ವರೂಪಿಯಾದ ಭಗವಂತನನ್ನ ಹೋಗಿ ನಾವು ಸೇರೋದು ಅಂದ್ರೆ ನಾವು ಅದೇ ರೀತಿಯಾಗಿ ಪರಮಾನಂದ ಸ್ವರೂಪಿಗಳಾಗೋದು ಅಷ್ಟೇ ಅರ್ಥ ಹೊರತು ನಮ್ಮತನವನ್ನ ನಾವು ಪೂರ್ತಿ ನಾಶ ಮಾಡ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಅಂತಹ ನಿರ್ವಾಣಂ ರಕ್ಷತಿ. ಭಗವಂತ ಒಲಿದ ಅಂತಾದರೆ ಅವನಿಂದ ನಾವು ಇಂತಹ ಮೋಕ್ಷವನ್ನು ಪಡಿತೇವೆ. ಪ್ರಾಕೃತವಾದ ಗುಣಗಳಿಂದ ಬಿಡಲ್ಪಡ್ತೇವೆ ಅಂದ್ರೆ ಪ್ರಕೃತಿಯ ಈ ಗುಣ ಏನಿದೆ ಸತ್ವರಜಸ್ತಮೋ ಗುಣ, ಆ ಗುಣಗಳನ್ನ ನಾವು ಬಿಟ್ಟು ಬಿಡ್ತೇವೆ, ಮುಕ್ತರಾಗ್ತೇವೆ. ಜಡ ಶರೀರ ನಮಗೆ ಹೋಗಿ ಬಿಡ್ತದೆ. ಈ ಅಪ್ರಾಕೃತವಾದ ಶರೀರ ನಮಗೆ ಪ್ರಾಪ್ತವಾಗ್ತದೆ. ಸಂಪ್ರಸನ್ನೆ ಭಗವತಿ ಪುರುಷ ಪ್ರಕೃತಿರ್ಗುಣೈ ವಿಮುಕ್ತೋ ಜೀವ ನಿರ್ಮುಕ್ತೋ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಭೂತೈ ಪಂಚಭಿರಾರಬ್ಧೋ ಯೋಷಿತ್ ಪುರುಷ ಏವ ಚ ತಯೋರ್ವ್ಯವಾಯಾತ್ ಸಂಭೂತಿ ಯೋಷಿತ್ ಪುರುಷಯೋರಿಹ. ಆಮೇಲೆ ಮನು ಮಹಾರಾಜ ತನ್ನ ಉಪದೇಶವನ್ನ ಮುಂದುವರಿಸ್ತಾ ಸೃಷ್ಟಿ ಪ್ರಕಾರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವಾಗ ಯಾಕೆ ಅಂದ್ರೆ ಹಿಂದೆ ಮೋಕ್ಷದ ಬಗ್ಗೆ ಬಂತು. ಮೋಕ್ಷ ಆಗಬೇಕು ಅಂತಾದ್ರೆ ಈ ಜಡ ಶರೀರವನ್ನ ನಾಶ ಪಡೆದುಕೊಂಡು
ಭಗವಂತನ ಅನುಗ್ರಹದಿಂದ ಪ್ರಕೃತಿಯ ಬಂಧನವನ್ನ ನಾವು ಬಿಡುಗಡೆ ಮಾಡ್ಕೊಳ್ಬೇಕು ಅಂತಾದ್ರೆ ವೈರಾಗ್ಯ ಬೇಕು. ವೈರಾಗ್ಯವನ್ನ ಪಡ್ಕೊಳ್ಬೇಕು ಅಂತಾದ್ರೆ ಸೃಷ್ಟಿ ಪ್ರಕಾರದ ಜ್ಞಾನ ಬೇಕು. ಈ ಸೃಷ್ಟಿ ಹೇಗಾಯ್ತು, ಈ ಜಗತ್ತಿನ ಬಗ್ಗೆ ನಾವು ಜ್ಞಾನವನ್ನ ಪಡೆದುಕೊಂಡರೆ ಆವಾಗ ಇದರಲ್ಲಿ ವೈರಾಗ್ಯ ಬರ್ತದೆ. ಆ ವೈರಾಗ್ಯದಿಂದ ಪ್ರಕೃತಿಯ ಬಂಧನವನ್ನ ನಾಶ ಮಾಡ್ಕೊಳ್ಬೇಕು ಅನ್ನೋ ಇಚ್ಛೆ ಬರ್ತದೆ. ಅದಕ್ಕೋಸ್ಕರ ಸೃಷ್ಟಿ ಪ್ರಕಾರವನ್ನ ತಿಳಿಸ್ತಾ ಇದ್ದಾರೆ ಇನ್ನು ಮುಂದೆ. ಇಲ್ಲದೇ ಇದ್ರೆ ಇದು ಯಾಕೆ ಬಂತು ಅನ್ನೋದೇ ಗೊತ್ತಾಗೋದಿಲ್ಲ. ಇದ್ದಕ್ಕಿದ್ದಂತೆ ಸೃಷ್ಟಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸೃಷ್ಟಿಯ ಬಗ್ಗೆ ಯಾಕೆ ವಿಷಯ ಬಂತು ಅನ್ನೋದಕ್ಕೆ ವಿಜಯಧ್ವಜ ತೀರ್ಥರು ಈ ರೀತಿ ನಮಗೆ ಪೀಠಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಈಗ ಬಂದದ್ದು ಇವನಿಗೆ ತನ್ನ ತಮ್ಮನನ್ನ ನಾಶ ಮಾಡಿದ ಯಕ್ಷರ ಮೇಲೆ ಕೋಪ. ತನ್ನ ತಮ್ಮನಾದ ಉತ್ತಮನನ್ನ ಯಾವನೋ ಒಬ್ಬ ಯಕ್ಷ ಸಂಹಾರ ಮಾಡಿದ ಅಂತ ಹೇಳಿ ಆ ಒಂದು ತಮ್ಮನ ನಾಶ ಏನಿದೆ ಅದರಿಂದ ಅವನಿಗೆ ಕೋಪ ಬಂತು. ಅವನು ನನ್ನ ತಮ್ಮನನ್ನ ಸಂಹಾರ ಮಾಡಿಬಿಟ್ಟ ಅಂತ. ಆದ್ರೆ ನಿಜವಾಗಲೂ ಸೃಷ್ಟಿ ಸಂಹಾರ ಕ್ರಿಯೆಯನ್ನ ನಡೆಸ್ತಕ್ಕಂಥವ್ರು ಯಾರು? ಭಗವಂತ ಅನ್ನೋ ಜ್ಞಾನ ಬಂತು ಅಂತ ಆದ್ರೆ ಉಳಿದವರು ಯಾರು ಕೂಡ ಸ್ವತಂತ್ರರಾಗಿ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಭಗವಂತನೇ ಸ್ವಾತಂತ್ರ್ಯೇಣ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಂಡ್ರೆ ಈ ಕೋಪ ಹೋಗ್ತದೆ. ಹಾಗಾಗಿ ಈ ಕೋಪಕ್ಕೆ ಕಾರಣ ಯಾವನೋ ಒಬ್ಬ ಯಕ್ಷ ಸ್ವತಂತ್ರವಾಗಿ ನನ್ನ ತಮ್ಮನನ್ನ ಕೊಂದ ಅನ್ನೋ ಜ್ಞಾನ ಅದು ಹೋಯ್ತೋ. ಎಲ್ಲದಕ್ಕೂ ಭಗವಂತನೇ ಕರ್ತ, ಅವನೊಬ್ಬನೇ ಸ್ವತಂತ್ರ, ಉಳಿದವರು ಯಾರೂ ಕೂಡ ಸ್ವತಂತ್ರರಲ್ಲ ಅಂತ ಜ್ಞಾನ ಬಂತು ಅಂತಾದ್ರೆ ಆವಾಗ ನಮಗೆ ಈ ಕೋಪ ಹೋಗ್ತದೆ, ವೈರಾಗ್ಯ ಬರ್ತದೆ. ಅದಕ್ಕೋಸ್ಕರಲೂ ಕೂಡ ಈ ಸೃಷ್ಟಿ ಸ್ಥಿತಿ ಮೊದಲಾದವುಗಳ ಬಗ್ಗೆ ಸ್ವತಂತ್ರವಾಗಿ ಭಗವಂತನೊಬ್ಬನೇ ಮಾಡೋನು, ಉಳಿದವರು ಯಾರೂ ಕೂಡ ಇದರಲ್ಲಿ ಸ್ವತಂತ್ರರಲ್ಲ ಅನ್ನೋ ವಿಷಯವನ್ನ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ಇದು ಯಾದವಾರ್ಯರು ಕೊಡುವಂತಹ ಪೀಠಿಕೆ. ಅಂತೂ ಭಗವಂತನ ಸ್ವಾತಂತ್ರ್ಯ ಜ್ಞಾನ ಮತ್ತು ಭಗವಂತನ ಸೃಷ್ಟಿ ಸ್ಥಿತ್ಯಾದಿಗಳ ಮಹಾತ್ಮೆ ಅದನ್ನ ತಿಳ್ಕೊಳ್ಬೇಕು. ಅದನ್ನ ಈಗ ಉಪದೇಶವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮನು ಮಹಾರಾಜರು. ಆದಿಕಾಲದಲ್ಲಿ ಪಂಚಭೂತಗಳಿಂದ ಒಂದು ಸ್ತ್ರೀ ಶರೀರವನ್ನ ಮತ್ತೆ ಒಂದು ಪುರುಷ ಶರೀರವನ್ನ ಭಗವಂತ ಸೃಷ್ಟಿ ಮಾಡಿದ. ಯೋಷಿತ್ ಪುರುಷ ಏವಚ ಭೂತೈಹಿ ಪಂಚಭಿಹಿ ಆರಬ್ಧ. ಪಂಚಭೂತಗಳಿಂದ ಆರಬ್ಧವಾದದ್ದು ಒಂದು ಸ್ತ್ರೀ ಶರೀರ ಮತ್ತೊಂದು ಪುರುಷ ಶರೀರ. ಹೀಗೆ ಎರಡು ಶರೀರಗಳನ್ನ ಭಗವಂತ ಸೃಷ್ಟಿ ಮಾಡಿದ. ಆಮೇಲೆ ಆ ಎರಡು ಶರೀರಗಳನ್ನ ಜೊತೆ ಸೇರಿಸಿದ. ಸ್ತ್ರೀ ಶರೀರ ಮತ್ತು ಪುರುಷ ಶರೀರಗಳನ್ನ ಜೊತೆಗೆ ಸೇರಿಸಿ ಆ ಸ್ತ್ರೀ ಪುರುಷರ ಸಂಗಮದಿಂದ ಸೃಷ್ಟಿಯನ್ನ ಆರಂಭ ಮಾಡಿದ ಅಂತ. ಇದು ತನ್ನಿಂದಲೇ ಆದ ಸೃಷ್ಟಿಯನ್ನ ತಾನು ವರ್ಣನೆ ಮಾಡ್ತಾ ಇರೋ ಹಾಗೆ ಆಯ್ತು. ತನ್ನ ಸ್ವಂತ ಅನುಭವವನ್ನ ತಾನು ಹೇಳ್ಕೊಳ್ತಾ ಇದ್ದಾನೆ. ಭಗವಂತನ ಮಹಿಮೆಯಿಂದ ಪ್ರಾರಂಭದಲ್ಲಿ ಸ್ತ್ರೀ ಪುರುಷರ ಸಂಗಮದಿಂದ ಆದ ಸೃಷ್ಟಿ ಇವನಿಂದಲೇ. ಅದಕ್ಕೆ ಮಾನವರು ಅಂತ ಮನು ಮಹಾರಾಜ. ಈ ಮನು ಮಹಾರಾಜನ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಈ ರೀತಿ ಸ್ತ್ರೀ ಪುರುಷರಿಂದ ಸೃಷ್ಟಿ ಇರಲಿಲ್ಲ. ಅದನ್ನ ನಾವು ಹಿಂದೆ ನೋಡಿದ್ದೇವೆ. ಹಾಗಾಗಿ ಅಲ್ಲಿಂದ ತನ್ನ ಕಥೆಯನ್ನ ತಾನು ಅಲ್ಲಿಂದ ಪ್ರಾರಂಭ ಮಾಡಿ ಭಗವಂತನ ಮಹಿಮೆಯನ್ನ ಈ ಮೂಲಕವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ಮನು ಮಹಾರಾಜ. ಪಂಚಭೂತಗಳಿಂದ ಆರಬ್ಧವಾದಂತಹ
ಎರಡು ಶರೀರಗಳು, ಒಂದು ಸ್ತ್ರೀ ಶರೀರ, ಒಂದು ಪುರುಷ ಶರೀರ, ಅದನ್ನ ಭಗವಂತ ಸೃಷ್ಟಿ ಮಾಡಿದ. ಆಮೇಲೆ ಆ ಎರಡು ಶರೀರಗಳನ್ನ ಜೊತೆಗೆ ಸೇರಿಸಿದ. ಅಲ್ಲಿಂದ ಮುಂದೆ ಸ್ತ್ರೀ ಪುರುಷರ ಸೃಷ್ಟಿ ಪ್ರಾರಂಭ ಆಯಿತು ಅಂತ. ಭೂತೈ ಪಂಚಭಿರಾರಬ್ಧೋ ಯೋಷಿತ್ ಪುರುಷ ಏವ ಚ ತಯೋರ್ವ್ಯವಾಯಾತ್ ಸಂಭೂತಿ ಯೋಷಿತ್ ಪುರುಷಯೋರಿಹ. ಹೀಗೆ ಸೃಷ್ಟಿಯ ಬಗ್ಗೆ ಮುಂದೆ ಹಾಗೆ ಹೇಳ್ತಾ ಹೋಗ್ತಾನೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಒಂದು ಪ್ರಶ್ನೆ ಆಚಾರ್ಯ. ಹಾ. 41ನೇ ಶ್ಲೋಕದಲ್ಲಿ ಸರ್ವಭೂತಾಂ ಸರ್ವಭೂತಾತ್ಮ ಭಾವೇನ, ಆಮೇಲೆ ಒಂದು ಭೂತಾವಾಸಂ, ಒಂದು ಬಂದು ಆವಾಸ, ಇನ್ನೊಂದು ಬಂದು ಏನ್ ಹೇಳೋದು ಅಂತರ್ಯಾಮಿ, ರೈಟ್? ಎರಡಿಗೆ ಏನ್ ಅಂತರ್ಯಾಮಿಕ್ಕೂ ಆವಾಸಕ್ಕೂ ಏನ್ ವ್ಯತ್ಯಾಸ ಬರ್ತದೆ? ಎಷ್ಟನೇ ಶ್ಲೋಕ? 41. ಸರ್ವಭೂತಾತ್ಮ ಭಾವೇನ ಭೂತಾವಾಸಂ ಹರಿಂ ಭವಾನ್ ಆರಾಧ್ಯ ಪದುರಾರಾಧ್ಯಂ ವಿಷ್ಣೋಸ್ತತ್ಪರಮಂ ಪದಂ. ಅಂದ್ರೆ ನೀನು ಸರ್ವಾಂತರ್ಯಾಮಿಯಾದ ಭಗವಂತನನ್ನು ಸರ್ವಭೂತಾತ್ಮ ಭಾವೇನ, ಅಂದ್ರೆ ಎಲ್ಲರ ಜೀವನ ಒಳಗೆ ಅಂತರ್ಯಾಮಿ ಆಗಿದ್ದಾನೆ ಅಂತ ಉಪಾಸನೆ ಮಾಡಿದಿ ಅಂತ ಅರ್ಥ. ಎಲ್ಲರ ಅಂತರ್ಯಾಮಿ ಆಗಿದ್ದಾನೆ ಭಗವಂತ ಅನ್ನೋ ಭಾವದಿಂದಲೇ ನೀನು ಉಪಾಸನೆ ಮಾಡಿದ್ದು. ಯಾರನ್ನ? ಸರ್ವಾಂತರ್ಯಾಮಿಯಾದ ಭಗವಂತನನ್ನ ಅಂತ. ಭೂತಾವಾಸಂ ಅನ್ನೋದು ಇರೋ ಫ್ಯಾಕ್ಟ್ ಅನ್ನ ಹೇಳಿದ್ದು. ಭೂತಾತ್ಮ ಭಾವೇನ ಅಂತ ಅನ್ನೋದು ಇವನು ಮಾಡಿದ್ದನ್ನ ಹೇಳಿದ್ದು. ಮಾಡಿದ ಕಿರಿಯ ಆ ತರ ಇವನು ಈ ಭಾವನೆಯಿಂದಲೇ ತಪಸ್ಸು ಮಾಡಿದ ಅನ್ನೋದನ್ನ ಸರ್ವಭೂತಾತ್ಮ ಭಾವೇನ ಭವಾನ್, ನೀನು ಆ ಭೂತಾವಾಸನಾದ ಭಗವಂತನನ್ನು, ಅಂದ್ರೆ ಸರ್ವಭೂತ ಅಂತರ್ಯಾಮಿಯಾದ ಭಗವಂತನನ್ನು ನೀನು ಸರ್ವಭೂತಾತ್ಮ ಭಾವೇನ ಆರಾಧ್ಯ, ಸಕಲ ಜೀವಾಂತರ್ಯಾಮಿ ಎಂಬುದಾಗಿಯೇ ಉಪಾಸನೆ ಮಾಡಿ ಈಗ ನೀನು ಸರ್ವ ಈ ಪ್ರಾಣಿ ಹಿಂಸೆಯನ್ನ ಮಾಡ್ತಾ ಇದ್ದಿ. ಇದು ತಪ್ಪು. ಅಂದ್ರೆ ನೀನು ಮಾಡಿದ ಉಪಾಸನೆಗೂ ಈಗ ನೀನು ಮಾಡ್ತಾ ಇರೋ ಕಾರ್ಯಕ್ಕೂ ಸಂಬಂಧ ಇಲ್ಲ, ತಪ್ಪು. ಅದಕ್ಕೆ ವಿರುದ್ಧವಾಗಿ ನೀನು ಮಾಡ್ತಾ ಇದ್ದಿ ಅಂತ ಹಾಗೆ. ಓಕೆ. ಈ 43ನೇ ಶ್ಲೋಕದಲ್ಲಿ ಅರ್ಥ ಆಯ್ತು ನಂಗೆ. ತಿದೀಕ್ಷಯ, ಕರುಣಯ, ಮೈತ್ರಿಯ ಮೂರು ಇದು ಬರುತ್ತೆ ಅಲ್ಲಿ. ಕರುಣಯ ಮತ್ತು ತಿದೀಕ್ಷಯ. ಕರುಣೆ ಅಂದ್ರೆ, ತಿದೀಕ್ಷಯ ಅಂದ್ರೆ ಸಗನ ಮಾಡೋದು, ರೈಟ್? ತಿದೀಕ್ಷಯ ಅಂದ್ರೆ ಸಗನ, ರೈಟ್? ಇನ್ನೊಬ್ರು ಮಾಡಿದ್ರೆ ನಾವು ಬಂದು ಅದನ್ನ ಸಗನ ಮಾಡಿ, ಅದು ಏನ್ ಹೇಳೋದು, ಕರುಣೆ. ಅದಕ್ಕೆ ಇಲ್ಲಿ ಏನ್ ವ್ಯತ್ಯಾಸ ಬರ್ತದೆ ಅದು ಎರಡಕ್ಕೂ, ಕರುಣೆಯೂ ತಿದೀಕ್ಷಯಕ್ಕೂ? ಈಗ ದೊಡ್ಡವರ ಮೇಲೆ ನಾವು ಕರುಣೆ ತೋರಿಸೋದಲ್ಲ. ನಮಗಿಂತ ದೊಡ್ಡವರು ಇರ್ತಾರೆ, ಅವ್ರು ನಮಗೇನೋ ಒಂದು ಅನ್ಯಾಯ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಸರಿ. ನಾವು ಅದನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕ್ರಿಯೆ ಏನಿದೆ ಅದನ್ನ ನಾವು ಸಹಿಸ್ಕೊಳ್ಬೇಕು. ಅವ್ರೇನಾರು ನಮಗೆ ತಪ್ಪು ಮಾಡಿದ್ರೆ ಅದನ್ನ ಸಹಿಸಿಕೊಳ್ಬೇಕು. ಇದಕ್ಕೆ ತಿತಿಕ್ಷಾ ಅಂತ ಕರೀತಾರೆ. ಸಹನೆ ಗುಣ, ಸಹಿಸಿಕೊಳ್ತಕ್ಕಂತಹ ಒಂದು ಗುಣ. ಅದೇ ಒಂದು ವೇಳೆ ಚಿಕ್ಕವರು ಏನಾದ್ರೂ ನಮಗೆ ತಪ್ಪು ಮಾಡಿದ್ರು, ಚಿಕ್ಕವರಿಂದ ಆಯ್ತು ಅಂದ್ರೆ ಅವರನ್ನ ನಾವು ದಂಡಿಸಬಹುದು. ದಂಡನೆ ಮಾಡುವ ಸಾಮರ್ಥ್ಯ ನಮಗೆ ಇರ್ತದೆ. ಅವರಿಗೆ ಹೊಡೆದೋ ಬಡದೋ ಅಥವಾ ಬೇರೆ ಇನ್ನೇನಾದ್ರೂ ಶಿಕ್ಷೆಯನ್ನ ಕೊಟ್ಟು ಅವರನ್ನ ನಾವು ಏನ್ ಮಾಡಬಹುದು, ಶಿಕ್ಷಿಸಬಹುದು. ಆದ್ರೆ ಹಾಗೆ ಮಾಡಬಾರ್ದು. ಅವ್ರ ಮೇಲೆ ಕರುಣೆ ತೋರಿಸ್ಬೇಕು. ವ್ಯತ್ಯಾಸ ಇದೆ, ಗೊತ್ತಾಗುತ್ತೆ ನಿಮ್ಗೆ. ಆ ಪದಗಳು ಮಾತ್ರ ಹಾಗೆ. ನೀಚೇಶು ಸತ್ಸು ಕರುಣಯ ಅನ್ಕೊಟ್ರೆ, ನೀಚೇಶು ಅಂದ್ರೆ ಚಿಕ್ಕವರು ಅಂತವ? ಹೌದು, ನೀಚರು ಅಂದ್ರೆ ನಮ್ಗಿಂತ ಚಿಕ್ಕವರು ಅಂತ ಅರ್ಥ, ಕೆಳಗಿನವರು ಅಂತ ಅರ್ಥ. ಸತ್ಸು ಅಂದ್ರೆ ಸಜ್ಜನರಲ್ಲಿ. ಸಜ್ಜನರು ದೊಡ್ಡವರು ಇರುವುದು, ಚಿಕ್ಕವರು ಇರುವಾಗ ಹೆಂಗ ತಗೊಂಡ್ಬಿಡಿ ನೀವು? ಎಲ್ಲರಿಗೂ ಕಾಮನ್ ಇದೆ. ಈಗ ಚಿಕ್ಕವರು ತಪ್ಪು ಮಾಡ್ತಾರೆ, ಸರಿ,
ಧನ್ಯವಾದಗಳು. ಎಲ್ಲಿದೆ? ನಾವು 43ನೇ ಶ್ಲೋಕದಲ್ಲಿ ಪ್ರಕಾಶಿಕಾಲಿ ನೀಚೇಷು ಸತ್ಸು ಕರುಣಯ ಸಮೇಷು ಮೈತ್ರ್ಯ ಅಖಿಲ ಜಂತುಷು ಸಮತ್ವೇನ ಹರೇಹ ಏಕ ಪ್ರಕಾರತ ಜ್ಞಾನಿನ. ಅದೇ ನಮಗಿಂತ ಚಿಕ್ಕವರು ಸಜ್ಜನರು ತಪ್ಪು ಮಾಡಿದ್ರು ಅಂದ್ರೆ ಅವ್ರ ಮೇಲೆ ಕರುಣೆ ತೋರಿಸ್ಬೇಕು. ಒಂದ್ ವೇಳೆ ಅವರು ದುರ್ಜನರಾಗಿದ್ರೆ ಅವ್ರ ಮೇಲೆ ಕರುಣೆ ತೋರಿಸಬಾರದು. ಅದು ಬೇರೆ ಕಡೆಯಲ್ಲಿ ಹೇಳಿದ್ದಾರೆ. ಯಾರೇನ್ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ನಮಗಿಂತ ಚಿಕ್ಕವರು ಏನಾದ್ರೂ ತಪ್ಪು ಮಾಡ್ತಾ ಇದ್ದಾರೆ ಅಂತಾದ್ರೆ ಅದು ತಪ್ಪು ಅಂತ ಗೊತ್ತಿದ್ದು ನಮಗೆ ನೋಡ್ಕೊಂಡು ಸುಮ್ಮನೆ ಕೂಡಬಾರ್ದು. ಅದನ್ನ ಪ್ರತಿಭಟನೆ ಮಾಡಿ ನಿಲ್ಲಿಸ್ಬೇಕು. ಒಂದ್ ವೇಳೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಮಾತ್ರ ಅದನ್ನ ನೋಡದೆ ಅಲ್ಲಿಂದ ಎದ್ದು ಹೋಗ್ಬಿಡ್ಬೇಕು ಅಂತ ಹಾಗೆಲ್ಲ ಇದೆ ಅಲ್ವಾ. ಹಾಗಾಗಿ ಸಜ್ಜನರಲ್ಲಿ ಮಾತ್ರ ಕರುಣೆ ತೋರಿಸ್ಬೇಕು ಅಂತ. ಸಜ್ಜನರು ಒಂದ್ ವೇಳೆ ತಪ್ಪು ಮಾಡ್ತಾ ಇದ್ರೆ ಆವಾಗ ನಾವು ಅವ್ರ ಮೇಲೆ ಕರುಣೆಯಿಂದ ತಿದ್ದಿ ಹೇಳಬೇಕು. ಅವರಿಗೆ ಶಿಕ್ಷೆ ಕೊಡಬಾರದು. ದುರ್ಜನರಾದ್ರೆ ಶಿಕ್ಷೆ ಕೊಡ್ಬೇಕು. ನಾವು ಸಮರ್ಥರಾಗಿದ್ರೆ, ಶಿಕ್ಷೆ ಕೊಡುವ ಸಾಮರ್ಥ್ಯ ನಮಗಿದ್ದು ಆ ಯೋಗ್ಯತೆ ಇದ್ರೆ ಶಿಕ್ಷಿಸ್ಬೇಕು. ಹಾಗೆ ಇದನ್ನ ಇಟ್ಟುಂಡ್ರೆ ತಿದಿಕ್ಷಯ ನಾವೇನ್ ದೊಡ್ಡವರ್ಲಿ ಬಂದು ನಾವು ಸಗಣಿ ಇರೋಕ್ಕೂ ಹೇಳಿದ್ರಿ. ಅಲ್ಲಿ ದೊಡ್ಡವರು ಎಂಬ ಅದು ಏನರ್ಥ? ವಯಸ್ಸಲ್ಲಿ ದೊಡ್ಡವರಾ ಇಲ್ಲ ಜ್ಞಾನದಲ್ಲಿ ದೊಡ್ಡವರು? ಎಲ್ಲಾ ರೀತಿಯಿಂದನೂ ಇಟ್ಟುಕೊಳ್ಬೇಕು. ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿ. ಈಗ ಕ್ಷತ್ರಿಯರಲ್ಲಾಗುವಾಗ ಬಲದಲ್ಲಿ ಜ್ಯೇಷ್ಠರಾಗಿದ್ರು ಅಂತಾದ್ರೆ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಹೋದ್ರೆ ನಾವೇ ಸೋತು ಬರ್ತೇವೆ. ಆವಾಗ ದೊಡ್ಡವರು ಒಂದು ಬಹಳ ಬಲಿಷ್ಠರು ಅಂತ ಆದ್ರೆ ನಾವೇನ್ ಮಾಡ್ಬೇಕು? ಅದನ್ನ ಸಹಿಸ್ಕೊಂಡು ಸುಮ್ಮನೆ ಬಂದು ಬಿಡ್ಬೇಕು. ಇಲ್ಲದೆ ಇದ್ರೆ ನಮ್ಮ ಪ್ರಾಣಕ್ಕೆ ಹಾನಿ. ಸಹಿಸ್ಕೊಳ್ಬೇಕು. ಅದೇ ಚಿಕ್ಕವರಾಗಿದ್ರೆ ಅಂದ್ರೆ ಅವರು ಬಲದಲ್ಲಿ ನಮಗಿಂತ ಕಡಿಮೆಯವರಾಗಿದ್ರೆ ಅವರನ್ನ ಶಿಕ್ಷಿಸ್ಬೇಕು. ಆಯಾ ಪ್ರಸಂಗ ತಕ್ಕಂತೆ. ಬ್ರಾಹ್ಮಣರಲ್ಲಾದ್ರೆ ಶಿಕ್ಷೆ ಅಂದ್ರೆ ಹೊಡೆಯೋದು ಬಡಿಯೋದು ಅಲ್ಲ, ಇದೆಲ್ಲ ಮಾನಸಿಕವಾಗಿರ್ತಕ್ಕಂಥದ್ದು. ಕುರಿಗಳು ಒಂದು ಜನರಲ್ ಸಂದೇಹ ಒಂದು ನನಗೆ. ರಾಘವೇಂದ್ರ ಸ್ವಾಮಿಗಳು ತನ್ನ ಗ್ರಂಥಗಳಲ್ಲಿ ಚಂದ್ರಿಕಾಂಬ ಕಾಣುತ್ತೆ. ಅದರೊಳಗೆ ಚಂದ್ರಿಕಾಂಬ ಗ್ರಂಥವನ್ನ ನೋಡಬೇಕು ಅಂದ್ರೆ ವ್ಯಾಸರಾಜರಂತ ಮಗನಿಯರೇ ಸಾಧ್ಯ, ಇದು ನಮ್ಮಿಂದಲ ಸಾಧ್ಯ ಇಲ್ಲ ಅಂತ ಕೇಳಿ ಬಂದೆ ನಾನು. ಮತ್ತೆ ನಾವು ಇನ್ನೂ ಕೇಳ್ತೇವೆ ವ್ಯಾಸರಾಜರೇ ಮತ್ತೆ ರಾಯರ ಅವತಾರ ಮಾಡಿದ್ದಾರೆ ಅಂದ್ಬಿಟ್ಟು. ಆಗ ಅದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನ? ಚಂದ್ರಿಕಾ ಗ್ರಂಥ ಬರೆದವರು ವ್ಯಾಸರಾಜರು. ಹೌದು, ಚಂದ್ರಿಕಾ ಗ್ರಂಥ ವ್ಯಾಸರಾಜರದ್ದು. ಚಂದ್ರಿಕಾಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಚಂದ್ರಿಕಾ ಪ್ರಕಾಶ ಅಂತ ಅದಕ್ಕೆ ಹೆಸರು. ಸರಿ ಸರಿ. ಅಲ್ಲಿ ಆ ಮಾತು ಹೇಳ್ತಾರೆ ರಾಯರು. ಸರಿ. ರಾಯರು ತಮ್ಮ ಜೀವಿತ ಅವಧಿಯಲ್ಲಿ ಎಲ್ಲಿಯೂ ಕೂಡ ನಾನೇ ವ್ಯಾಸರಾಜರಾಗಿದ್ದೆ ಅಂತ ಹೇಳ್ಕೊಂಡಿಲ್ಲ. ಸರಿ. ಅವರ ಕಾಲದಲ್ಲಿ ಅವರು ಗ್ರಂಥಗಳನ್ನ ಬರೆಯುವಾಗ ಅವರಿಗೆ ವ್ಯಾಸರಾಜರು ದೊಡ್ಡವರೇ, ಗುರುಗಳೇ. ಅವರ ಗ್ರಂಥಗಳು ಏನಿದ್ದಾವೆ ಅದು ಅವರಿಗೆ ಪೂಜ್ಯವೇ. ಅದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಹೇಳುವಾಗ ಎಲ್ಲ ವ್ಯಾಖ್ಯಾನಕಾರರು ಹೇಳೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಸರಿ. ಇದಕ್ಕೆ ನಮ್ಮಂಥವ್ರು ಯೋಗ್ಯರಲ್ಲ, ದೇವತೆಗಳೇ ಯೋಗ್ಯರು, ಅಂತಹ ದೊಡ್ಡ ದೊಡ್ಡ ಮಹನೀಯರೇ ಸಾಧ್ಯ. ನೀವು ಹೇಳೋದು ವ್ಯಾಸರಾಜರಂತವರು ಸಮರ್ಥರು, ನಮ್ಮಂಥವ್ರಲ್ಲ ಅಂತ ಅನ್ನೋದು ಟೀಕಾಚಾರ್ಯ ಗ್ರಂಥದ್ದು. ಟೀಕಾಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ವ್ಯಾಸರಾಜರಂತಹ ದೊಡ್ಡ ದೊಡ್ಡವರೇ ಸಮರ್ಥರೇ ಹೊರತು ನಮ್ಮಂಥವ್ರಲ್ಲ ಅಂತ ತಮ್ಮ ಅಹಂಕಾರ ಖಂಡನೆ ಮಾಡ್ಕೊಳ್ಳೋದು ರಾಯರು. ಯಾಕೆಂದ್ರೆ ಟೀಕಾ ಗ್ರಂಥ ತತ್ವಪ್ರಕಾಶಿಕ, ಅದಕ್ಕೆ ವ್ಯಾಖ್ಯಾನವನ್ನ ವ್ಯಾಸರಾಜರು ಚಂದ್ರಿಕಾ ಅನ್ನೋ ಹೆಸರಲ್ಲಿ ಬರೆದಿದ್ದಾರೆ. ಸರಿ ಸರಿ ಸರಿ. ಹಾಗಾಗಿ ಟೀಕಾಚಾರ್ಯರ ಗ್ರಂಥಗಳನ್ನ ವ್ಯಾಖ್ಯಾನ ಮಾಡತಕ್ಕಂತಹ ಸಾಮರ್ಥ್ಯ ವ್ಯಾಸರಾಜರಂತಹ ದೊಡ್ಡ ದೊಡ್ಡ ಮಹನೀಯರಿಗಿದೆ ಹೊರತು
ನಮ್ಮಂತಹ ಸಾಧಾರಣ ಜನರಿಗಿಲ್ಲ ಅಂತ ಅಹಂಕಾರ ಖಂಡನೆಗೋಸ್ಕರ ಹೇಳ್ಕೊಳ್ಳೋದು ರಾಯರು. ಆವಾಗ ರಾಯರಿಗೆ ನಾನೇ ವ್ಯಾಸರಾಜರು ಅನ್ನೋ ಜ್ಞಾನ ಇರ್ಲಿಲ್ವಾ ಅಂತ ಹಾ. ನಾವು ಪ್ರಶ್ನೆ ಮಾಡಬಾರ್ದು. ಅದು ಇರ್ಲಿ ಅದೇನೆ. ಬಿಡ್ಲಿ, ತೋರಿಸ್ಕೊಳ್ಳೋದಿಲ್ಲ ಅವರು. ಹಾ ಹಾ ಸರಿ 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 ಅದನ್ನ ಸರಿ. ಅವರು ತೋರಿಸ್ಕೊಳ್ಳೋದಿಲ್ಲ, ಹೇಳೋದಿಲ್ಲ, ಎಲ್ಲೂ ಹೇಳಲಿಲ್ಲ. ಅವರು ಕೊನೆಯವರೆಗೂ ಎಲ್ಲೂ ಕೂಡ ನಾನೇ ವ್ಯಾಸರಾಜರಾಗಿದ್ದೆ, ಅವರೇ ನಾನು ಅಂತ ಯಾವತ್ತೂ ಹೇಳಲಿಲ್ಲ. ಮುಂದಿನವರು ಬಂದು ಅದನ್ನ ಕಂಡುಕೊಂಡು ಗುರುಗಳ ಮಹತ್ವವನ್ನ ಮತ್ತು ಇದನ್ನ ಕೊಂಡಾಡಿದ್ರಷ್ಟೆ. ಯಾರು ಹೇಳಿದ್ನಲ್ಲ ನಾನು, ಮಧ್ವಾಚಾರ್ಯರು ಬಿಟ್ರೆ ಬೇರೆ ಯಾರೂ ಕೂಡ ನಂತರದಲ್ಲಿ ನಾನು ಇಂಥ ಅವತಾರ ಅಂತ ಯಾರು ಹೇಳಲಿಲ್ಲ ಇದುವರೆಗೂ. ತನ್ನ ಅಹಂಕಾರ ಹೇಳೋದು ಖಂಡನೆ ಮಾಡೋಕೆ ಈ ಮಾತನ್ನು ಹೇಳ್ತಾರೆ. ಅಷ್ಟೇ ಅಷ್ಟೇ ಅಷ್ಟೇ. ಗ್ರಂಥವನ್ನ ರಚನೆ ಮಾಡುವಾಗ ಎಲ್ಲ ವ್ಯಾಖ್ಯಾನಕಾರರು ಗ್ರಂಥಕಾರರು ಕೂಡ ತಮ್ಮ ತಮ್ಮ ಅಹಂಕಾರ ಖಂಡನೆ ಮಾಡ್ಕೊಳ್ಳೋದು ಅದು ಕಾಮನ್. ಸರಿ 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 ಸರಿ. ಹಾಗೆ ಮಾಡುವಾಗ ಹೇಳ್ತಾರೆ, ನಾನೇನ್ ದೊಡ್ಡ ಜ್ಞಾನಿ ಅಲ್ಲ, ನಾನೇನು ಓದಿಲ್ಲ, ನನಗೇನು ಬರೋದಿಲ್ಲ ಅಂತಾನೆ ಎಲ್ರು ಹೇಳೋದು. ಹಂಗೆ ಹೇಳಿದವರೇ ಓದಿರ್ತಾರೆ. ಓದಿದವರು ತಿಳ್ಕೊಂಡವ್ರು ಯಾವತ್ತೂ ಕೂಡ ನಾನು ಓದಿದ್ದೇನೆ, ನಾನು ತಿಳ್ಕೊಂಡಿದ್ದೇನೆ ಅಂತ ಅಹಂಕಾರ ಪಡೋದಿಲ್ಲ. ಸರಿ 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 ಸರಿ, ಧನ್ಯವಾದಗಳು. ಯಾರು ನನಗೆಲ್ಲ ಬರುತ್ತೆ, ನಾನೆಲ್ಲ ತಿಳ್ಕೊಂಡಿದ್ದೇನೆ ಅಂತ ಅಂತಾರೋ ಅವ್ರು ತಿಳ್ಕೊಂಡಿಲ್ಲ ಅಂತ ಅರ್ಥ. ಹಾ, ಭಗವದ್ಗೀತಾಲ್ ಕೂಡ ಬರ್ತಲ್ಲ ಈ ಮಾತು. ಧನ್ಯವಾದಗಳು ಗುರುಗಳೇ. ಈ 45ನೇ ಶ್ಲೋಕದಲ್ಲಿ ಪಂಚಬಗಿ ಆರಬ್ಧ ಒಂದಲ್ಲ, ಅದು ಒಂದು ಪಂಚಭೂತಾತ್ಮಕ ಶರೀರ ಅಂತ ತಗೊಬೇಕ ಅಲ್ಲಿ? ಹೌದ್ರಿ. ಸರಿ ಸರಿ. ಪಂಚಭೂತಾತ್ಮಕವಾದ ಈಗ ಮೊದಲು ಪಂಚಭೂತಗಳ ಸೃಷ್ಟಿ ಆಯ್ತು, ಆಮೇಲೆ ಅದರಿಂದ ಒಂದು ಶರೀರ ಸೃಷ್ಟಿ ಮಾಡ್ತಾರೆ. ಸರಿ ಸರಿ. ಹಾಗೆ ಪಂಚಭೂತಾತ್ಮಕವಾದ ಶರೀರ ಸೃಷ್ಟಿ ಆಯ್ತು ಅಂತ ಅರ್ಥ. ಆಯ್ತು ಆಯ್ತು. ಆಕ್ಚುಲಿ ಅಲ್ಲಿ ಬ್ರಹ್ಮದೇವರೇ ತನ್ನ ಶರೀರವನ್ನ 2 ಭಾಗ ಮಾಡ್ಕೊಳ್ತಾರೆ. ಅದರಲ್ಲಿ ಒಂದು ಭಾಗ ಸ್ತ್ರೀ ಶರೀರ ಆಯ್ತು, ಮತ್ತೊಂದು ಭಾಗ ಪುರುಷ ಶರೀರ ಆಯ್ತು ಅಂತ ಬರ್ತದಲ್ಲ, ಅದನ್ನೇ ಹೇಳಿದ್ದು. ಅದು ಪಂಚಭೂತಾತ್ಮಕವಾದ ಶರೀರವೇ ತಾನೆ. ಸರಿ ಸರಿ. ಹಾಗೆ ಬ್ರಹ್ಮಾಂಡ ಸೃಷ್ಟಿ ಆದ್ಮೇಲೆ ಅಂತ ತಾತ್ಪರ್ಯ. ಸರಿ ಸರಿ. ಆಗ ಬ್ರಹ್ಮದೇವರಿಗೆ ಒಂದು ಸ್ತ್ರೀ ಶರೀರ ಮತ್ತು ಪುರುಷ ಶರೀರ ಇದೆಯಲ್ಲ ಸ್ವರೂಪದ? ಹಾಗೆ ಅಲ್ವಾ ಹಿಂದೆ ನೋಡಿದ್ದು ನಾವು. ಬ್ರಹ್ಮದೇವ ಹಂಗ ದೇವರಿಗೆ 2 ಶರೀರ ಇದೆ ನಮ್ಗೆ ಗಂಪ ಇದ್ರೆ, ದೇವರಿಗೆ ಸ್ತ್ರೀ ಸ್ವರೂಪ. ಅದಾಯ್ತಲ್ಲ, ಭಗವಂತ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ ನೀವು ಸೃಷ್ಟಿ ಕಾರ್ಯವನ್ನ ಮುಂದುವರಿಸ್ರಿ ಅಂದ. ಆವಾಗ ಬ್ರಹ್ಮದೇವರು ತನ್ನ ಮನಸ್ಸಿನಿಂದ ಅವಯವಗಳಿಂದ ಸೃಷ್ಟಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಬ್ಬೊಬ್ಬರನ್ನೇ ಸೃಷ್ಟಿ, ರುದ್ರದೇವರದಾಯ್ತು, ನಾರದರದಾಯ್ತು, ಇವರಾಯ್ತು, ಸನಕಾದಿಗಳ ಸೃಷ್ಟಿ ಆಯ್ತು. ಯಾರು ಕೂಡ ಸೃಷ್ಟಿ ಕಾರ್ಯವನ್ನ ಮುಂದುವರಿಸಿದ್ದು ರುದ್ರದೇವರು ಮುಂದುವರಿಸಿದ್ದು ಮನಸ್ಸಿಗೆ ಬರ್ಲಿಲ್ಲ, ಬೇಡ ಅಂತ ಹೇಳಿ ತಾನೇ ತನ್ನ ಶರೀರವನ್ನ 2 ಭಾಗ ಮಾಡ್ಕೊಂಡ ಅಂತ ಬರುತ್ತಲ್ಲ. ಒಂದು ಭಾಗ ಇವನೇ ಸ್ವಯಂಭುವ ಮನು, ಮತ್ತೊಂದು ಸ್ತ್ರೀ ಶರೀರ ಆಯ್ತು, ಇನ್ನೊಂದು ಭಾಗ ಸ್ತ್ರೀ ಶರೀರ ಆಯ್ತು, ಅವಳೇ ಶತರೂಪಾದೇವಿ. ಅವರಿಬ್ಬರ ಮಿಥುನದಿಂದ ಮುಂದೆ ಸೃಷ್ಟಿ ಕಾರ್ಯವನ್ನ ಆರಂಭ ಮಾಡ್ಲಿಕ್ಕೆ ಹೇಳಿದ. ಅಲ್ಲಿಂದ ಮೈಥುನ ಸೃಷ್ಟಿ ಪ್ರಾರಂಭ ಆಯ್ತು ಅಂತ ಬಂತಲ್ಲ. ನಾವು ಇದನ್ನೇ ತಾನೇ ಓದಿ ಮೊನ್ನೆ ಈ ಹಿಂದಿನ ಅಧ್ಯಾಯದಲ್ಲಿ, ಹಿಂದಿನ ಸ್ಕಂದದಲ್ಲಿ ಈ ವಿಷಯವನ್ನ ನೋಡಿದ್ದೇವೆ ನಾವು. ನೀವೆಲ್ಲ ನೆನ್ಪಿಟ್ಕೊಂಡಿರ್ತೀರಲ್ಲ. ನೋಡೋಕೆ ನಾನು ಗಂಪ ಇಲ್ಲ ನೋಡ್ತಾ. ಸ್ವಯಂಭೂ ಮನುವಿನ ಸೃಷ್ಟಿ ಬಗ್ಗೆ ಹೇಳುವಾಗ ಹೇಳಿದ್ದಾರೆ ನೋಡಿ, ಬಂದಿದೆ. ನಾನು ನೋಡ್ತಾನೆ. ಆಯ್ತು ಸರ್. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ಹರೇ. ಧನ್ಯವಾದ ಗುರುಗಳೇ. ಹರೇ ಶ್ರೀ. ಹರೇ ನಮಃ. ನಮಸ್ಕಾರ.